ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ಅನೇಕ ಶಾಸಕರ ಹೋಮ್ ಟೂರ್ ಅನ್ನ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತು ನಾವು ಬಂದಿರೋದು ವಿಜಯಪುರ ಜಿಲ್ಲೆಗೆ. ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದರು ರಮೇಶ್ ಜಿಗಜಿಣಗಿ ಅವರ ಹೋಮ್ ಟೂರ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಒಂದು ಕಡೆ ನೀವು ನೋಡಬಹುದು, ಭೂತನಾಳದಲ್ಲಿ ನಾನಿದ್ದೀನಿ. ಸಖತ್ತಾಗಿರುವಂತಹ ಹೈವೇ ರಸ್ತೆ ಇದೆ. ಸೊ ವೆಹಿಕಲ್ ಗಳೆಲ್ಲವೂ ಕೂಡ ಮೂವ್ ಆಗ್ತಾ ಇದೆ. ಮತ್ತೊಂದು ಕಡೆ ಪ್ರಶಾಂತವಾದಂತಹ ವಾತಾವರಣ. ಇಲ್ಲಿಂದ ಭೂತನಾಳ ಕೆರೆ ತುಂಬಾ ಹತ್ರ, ಇಲ್ಲೇ ಪಕ್ಕದಲ್ಲೇ ಇರೋದು. ಸೊ ಇಲ್ಲೇ ನಮ್ಮ ರಮೇಶ್ ಜಿಗಜಿಣಗಿ ಅವರ ಮನೆ ಇದೆ. ಸೊ ರಮೇಶ್ ಜಿಗಜಿಣಗಿ ಸಂಸದರ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಮನೆಗೆ ಎಂಟರ್ ಆಗೋಕ್ಕೂ ಬಿಫೋರ್ ನಿಮ್ಗೊಂದು ಬೋರ್ಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಮತ್ತು ಸನ್ಮಾನ್ಯ ಶ್ರೀ JH ಪಟೇಲರ ನಿವಾಸ ಅನ್ನುವಂತಹ ಹೆಸರಿದೆ. ನಾನು ಒಂದು ಕ್ಷಣ ಕನ್ಫ್ಯೂಸ್ ಆಗ್ಬಿಟ್ಟೆ. ಅರೆ, ರಮೇಶ್ ಜಿಗಜಿಣಗಿ ಅವ್ರ ಮನೆ ಹೆಸರು ಈ ತರ ಇದೆಯಲ್ಲ, ಯಾಕೆ ಅಂತಂದ್ರೆ ತುಂಬಾ ಜನ ತಮ್ಮ ಮಕ್ಕಳ ಹೆಸರನ್ನ ಇಟ್ಕೋತಾರೆ, ತಮ್ಮ ಹೆಸರನ್ನ ಇಟ್ಕೋತಾರೆ. ಆದ್ರೆ ತಮಗೆ ಉಪಕಾರ ಮಾಡಿದ ನಾಯಕರನ್ನ ಮರೆತವರೇ ಜಾಸ್ತಿ. ಆದ್ರೆ ರಮೇಶ್ ಜಿಗಜಿಣಗಿ ಆ ಸಾಲಲ್ಲಿ ನಿಲ್ಲೋದಿಲ್ಲ. ಸೊ ಈ ನೇಮ್ ಬೋರ್ಡ್ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ನಿಮ್ಗೆ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾರೆ. ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಮತ್ತು ಸನ್ಮಾನ್ಯ ಶ್ರೀ JH ಪಟೇಲರ ನಿವಾಸ. ತಾನು ಕಟ್ಟಿಸಿರುವಂತಹ ಈ ಕನಸಿನ ಮನೆಗೆ ತನ್ನನ್ನ ಬೆಳೆಸಿದಂತಹ ನಾಯಕರ ಹೆಸರನ್ನಿಟ್ಟಿರೋದು. ದಟ್ ಇಸ್ ಗ್ರೇಟ್. ಬನ್ನಿ, ಹಾಗಿದ್ರೆ ರಮೇಶ್ ಜಿಗಜಿಣಗಿ ಅವರ ನಿವಾಸಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಚ್ಚ ಹಸಿರ ವಾತಾವರಣ. ಈ ಕಡೆ ಎಡಭಾಗದಲ್ಲಿ ಇರೋದು ಅವರ ಕಚೇರಿ. ಏನೇ ಕಾರ್ಯಕ್ರಮಗಳು, ಜನಸಾಮಾನ್ಯರು ಬಂದು ಭೇಟಿ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೇರ ಅಲ್ಲಿಂದ ಹೊರಗಡೆಯಿಂದನೇ ಜನ ಬರ್ತಾರೆ. ಮತ್ತೊಂದು ಕಡೆ ಪ್ರಶಾಂತವಾದಂತಹ ಗಾರ್ಡನ್ ಏರಿಯಾ ಇದೆ. ಹಾಗೂ ಒಂದಷ್ಟು ವೆಹಿಕಲ್ ಗಳು ಕೂಡ ಇಲ್ಲಿ ನಿಂತಿರುವಂತದ್ದು. ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಮಕ್ಳಿಗಿರುತ್ತೆ. ಕಾರ್ ಕ್ರೇಜ್ ಸಾಹೇಬ್ರಿರೋ ಆ ತರದ್ದೆಲ್ಲ ಅವ್ರು ಎಂಟರ್ಟೈನ್ ಮಾಡೋದಿಲ್ಲ. ತುಂಬಾ ಸರಳ ಮತ್ತು ಸಜ್ಜನ ರಾಜಕಾರಣಿಗಳು ಯಾರಾದ್ರೂ ಇದಾರೆ ಅಂತ ಲಿಸ್ಟ್ ಅನ್ನ ತೆಗೆದು ನೋಡಿದಾಗ ನಮಗೆ ಕಾಣಸಿಗುವ ಹೆಸರು ರಮೇಶ್ ಜಿಗಜಿಣಗಿ. ಸೊ ಅವರ ಮನೆಗೆ ನಾನೀಗ ಹೋಗ್ತಾ ಇದ್ದೀನಿ. ಇಲ್ಲಿ ತೋಟ ಇದೆ. ಇಲ್ಲೆಲ್ಲವೂ ಕೂಡ ಫಾರ್ಮಿಂಗ್ ಮಾಡ್ತಾರೆ. ವ್ಯವಸಾಯ ಮಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ. ನೋಡಿ, ಇದು ಶೋಭಾ ನಿಲಯ ಅಂತ ಕಂಪ್ಲೀಟ್ ಒಂದಷ್ಟು ಎಕರೆ ಪ್ರದೇಶದಲ್ಲಿ ಮನೆಯನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಜಿ ಹುಜೂರ್ ಸಂಸ್ಕೃತಿಯನ್ನ ಎಂಟರ್ಟೈನ್ ಮಾಡುವಂತಹ ನಾಯಕರಲ್ಲಿ ಇವ್ರು ನಿಲ್ಲೋದಿಲ್ಲ. ಟೋಟಲಿ ಡಿಫ್ರೆಂಟ್ ವ್ಯಕ್ತಿತ್ವ. ಮಾತಾಡಿಸೋಣ ಅವರನ್ನ. ತುಂಬಾ ಮಾತಾಡ್ಲಿಕ್ಕಿದೆ. ಒಂದು ರೀತಿಯಲ್ಲಿ ರಾಜಕೀಯ ವಿಚಾರಗಳಿಗಿಂತ ಹೆಚ್ಚಾಗಿ ನೈತಿಕತೆ ಮತ್ತು ರಾಜಕೀಯದಲ್ಲಿ ಮೌಲ್ಯಗಳು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ಹೆಚ್ಚಾಗಿ ಇವತ್ತು ತಿಳಿತಾ ಹೋಗೋಣ. ಓಕೆ ವೀಕ್ಷಕರೇ, ಈಗ ಶೋಭಾ ನಿಲಯಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಸಂಸದರು ರಮೇಶ್ ಜಿಗಜಿಣಗಿ ಅವರ ಮನೆ ಇದು. ನೋಡಿ, ತುಂಬಾ ಪ್ರಶಾಂತತೆ ಇದೆ. ಎಂಟರ್ ಆದ ತಕ್ಷಣ ನಮಗೆ ತುಳಸಿ ಗಿಡದ ದರ್ಶನವಾಗುತ್ತೆ. ಬೆಳಿಗ್ಗೆ ಪೂಜೆ ಪುನಸ್ಕಾರಗಳು ಶುರುವಾಗೋದೇ ಇಲ್ಲಿಂದ. ತುಳಸಿ ಗಿಡ ಮತ್ತು ವಿಘ್ನ ನಿವಾರಕನ ಒಂದು ವಿಗ್ರಹವನ್ನ ಕೂಡ ನಾವು ಗಮನಿಸಬಹುದು. ವಿಘ್ನ ನಿವಾರಕನಿದ್ದಲ್ಲಿ ವಿಘ್ನಗಳಿರೋದಿಲ್ಲ ಅಂತ. ಇದೆಂತ, ಇದು ಲ್ಯಾಂಪ್ ಅಂತ ಅನ್ಸುತ್ತೆ. ಸೊ ಇವತ್ತು ನಮ್ಮ ಅತಿಥಿ ರಮೇಶ್ ಜಿಗಜಿಣಗಿ ಸರ್, ಸಂಸದರು, ಬಿಜಾಪುರ ವಿಧಾನಸಭಾ ಕ್ಷೇತ್ರ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಇದು ನಮ್ಮ ರಮೇಶ್ ಜಿಗಜಿಣಗಿ ಸರ್ ಅವರ ಮನೆ. ಸರ್, ನಾನು ಆಕ್ಚುಲಿ ಮನೆಯ ಒಳಗಡೆ ಬರೋದಕ್ಕಿಂತ ಮುಂಚೆ ಬೋರ್ಡ್ ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಅಯ್ಯೋ, ರಾಮಕೃಷ್ಣ ಹೆಗಡೆ ಅವ್ರ ಮನೆಗ್ ಬಂದ್ಬಿಟ್ನಾ, JH ಪಟೇಲ್ರ ಮನೆಗ್ ಬಂದ್ಬಿಟ್ನಾ, ಅವ್ರ ಫ್ಯಾಮಿಲಿಯವ್ರು ಯಾರಾದ್ರೂ ಇಲ್ಲಿ ವಾಸ ಮಾಡ್ತಿದಾರಾ ಅಂತ ಆಶ್ಚರ್ಯ ಆಯ್ತು. ಯಾಕೆ JH ಪಟೇಲ್ರು ಮತ್ತು ನಮ್ಮ ಸಾಹೇಬ್ರ ಹೆಸರು ಹಾಕೊಂಡಿದೀರಿ ಹೆಗಡೆ ಅವ್ರದ್ದು ಅಂತ? ರಾಮಕೃಷ್ಣ ಹೆಗಡೆ JH ಪಟೇಲ್ರು ರಾಜಕಾರಣದಲ್ಲಿ ನನಗೆಂದೂ ರಾಜಕಾರಣಿ ಅಂತ ತಿಳ್ಕೊಂಡಿರ್ಲಿಲ್ಲ. ಓಕೆ, ಮನೆಯ ಮಗನಾಗಿ, ಅವರ ಮನೆಯ ಮಗನಾಗಿ ನಮ್ಮ ಮಗ ಅನ್ನೋ ದೃಷ್ಟಿಕೋನಲ್ಲಿ ನಾನು ಟ್ರೀಟ್ ಮಾಡೋದು. ಓಕೆ, ಯಾವತ್ತೂ ಕೂಡ ನನಗೆ ಮಂತ್ರಿ ಅಲ್ಲಿಲ್ಲ, ಹೆಗಡೆಯವರು ಅಲ್ಲಿಲ್ಲ, ಪಟೇಲ್ರು ಅಲ್ಲಿಲ್ಲ. ಪಟೇಲ್ ರಮೇಶಣ್ಣ ಅನ್ನೋರು, ಹೆಗಡೆಯವರು ರಮೇಶ ಅನ್ನೋರು. ಇಂಥ ಒಂದು ಪ್ರೀತಿ ಕೊಡ್ತಕ್ಕಂಥ ಜನ ಅವರು. ಅವರಿಂದಲೇ ಇವತ್ತಿಗೂ ಕೂಡ ನನ್ನ ರಾಜಕಾರಣ ಸುಸಂಘಟಿತವಾಗಿ ನಡೆದದ, ಸರಳವಾಗಿ, ಯಾವ ಅಡೆತಡೆಗಳಿಲ್ಲ. ಅವ್ರು ಏನ್ ಕಲಿಸಿದಾರ ಅದನ್ನ ಬಿಟ್ಟು ನಾನು ಒಂದ್ ಸ್ವಲ್ಪನೂ ಚೂರು ಬದಲಾವಣೆ ಇಲ್ಲ. ಜೀವನದಲ್ಲಿ ಒಬ್ಬ ದಲಿತ ಮನುಷ್ಯ, ಒಬ್ಬ ವ್ಯಕ್ತಿ ಸಮಾಜ ಜೊತೆ ಹೆಂಗಿರ್ಬೇಕು ಅನ್ನೋದು ಪಾಠ ಹೇಳಿಕೊಟ್ಟವ್ರು ಅವರಿಬ್ಬರೇ.
ಅದಕ್ಕಾಗಿ ನನ್ನ ಜೀವನ ಅತ್ಯಂತ ರಾಜಕಾರಣ ಜೀವನ ಸರಳ ಸುಗಮವಾಗಿ ನಡೆದದ್ದು. ಅದಕ್ಕಾಗಿ ಅವ್ರ ಹೆಸರು ನನ್ನ ಜೀವ ಇರುವವರೆಗೂ ನಾನು ಅದನ್ನು ನೆನೆಸ್ಕೊಂಡಿರ್ತೀನಿ. ನೋಡಿ, ನೀವೇನು ಹೇಳಿದ್ರ, ನೋಡಿ ಅವ್ರ ಫೋಟೋ ಇಲ್ಲಿ ಬರೀ ನಮ್ಮ ರಾಮಕೃಷ್ಣ ಹೆಗ್ಡೆ ಅವ್ರ ಫೋಟೋ ಇಲ್ಲಿ. ಹಾಗೆ ಇಲ್ಲೊಂದಷ್ಟು ಫೋಟೋಸ್ ಇದೆ ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಆಮೇಲೆ ಹೋಗುವ ಆ ಕಡೆ. ಇದು ಅವ್ರಿಬ್ರದು, ಪಟೇಲ್ ಮತ್ತು ರಾಮಕೃಷ್ಣ ಹೆಗ್ಡೆ ಅವರು. ಸರ್, ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದಿರಿ, ಇವರಿಬ್ಬರು ಹೇಗೆ ಡಿಫ್ರೆಂಟ್ ಆಗಿ ನಿಲ್ತಾರೆ ಈಗ ಅಷ್ಟು ಸಾಲುಗಳಲ್ಲಿ ಇರುವಂತ ಮುಖ್ಯಮಂತ್ರಿಗಳ ಪೈಕಿ ಅಂತ? ನೋಡಿ, ನನಗೆ ಅವರು ಯಾರ ಬಗ್ಗೆನೂ ಕೂಡ ಅಸಮಾಧಾನ ಇಲ್ಲ. ಆದ್ರೆ ಅವ್ರ ನಡತೆ ಬೇರೆ, ಇವರಿಬ್ಬರ ನಡತೆಗಳು ಬೇರೆ. ಇವರ ನಡತೆಗೆ ನಾನು ಮೆಚ್ಕೊಂಡೆ. ಅದಕ್ಕಾಗಿ ಅವರು ಸದಾ ನನ್ನ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ರು. ಓಕೆ ಸರ್, ನನಗೆ ಯಾವಾಗ್ಲೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ನಾವು ಬೆಳೆಯುವ ತನಕ ನಮ್ಮನ್ನ ಬೆಳೆಸುವಂತವ್ರಿಗೆ ಜಿ ಹುಜೂರ್ ಅಂತ ಹೇಳ್ತೀವಿ. ಬೆಳೆದು ಆದ ನಂತರ ಬೆಳೆಸಿದಂತಹ ಏಣಿಯನ್ನೇ ಒದ್ದು ಹೋಗುವಂತಹ ಕಾಲ ಇದು. ಯಾಕಷ್ಟೊಂದು ಅಭಿಮಾನ, ಯಾಕಷ್ಟೊಂದು ನಿಯತ್ ಯಾಕೆ ಅಂತ? ನೋಡಿ, ನನಗಿದು ಒಂದು ರೋಗ ಇದೆ ಜೀವನದಲ್ಲಿ. ನನ್ನ ಜೀವನದಲ್ಲಿ ಯಾರು ಸಹಾಯ ಮಾಡಿರ್ತಾರ ರಾಜಕಾರಣದಲ್ಲಿ, ನನ್ನ ನಿಜ ಜೀವನದಲ್ಲಿ ನಾ ಇವತ್ತಿಗೂ ಕೂಡ ಮರ್ತಿಲ್ಲ. ಇದೆಲ್ಲ ನಾನು ತೋಟ ಮಾಡ್ಬೇಕಾದ್ರ ಸಾವಿರಾರು ಜನ ಇಲ್ಲಿರ್ತಕ್ಕಂಥ ಸ್ನೇಹಿತರು ನಾನು ಹಣ ಕೇಳಿದಾಗ ಯಾವತ್ತೂ ಅಲ್ಲಿಲ್ಲ. ನಾನು ಇವತ್ತು ಅವ್ರನ್ನ ಮರ್ತಿಲ್ಲ. ನಾನು 18-20 ವರ್ಷ ಮಂತ್ರಿ ಆದ್ರೂ ಕೂಡ ನಾನು ಅಡಚಣೆ ತಪ್ಪಿರ್ಲಿಲ್ಲ. ಆದ್ರೆ ನಾ ಬೇರೆದವ್ರ ಕಡೆಯಿಂದ ಹಣ ಇಸ್ಕೊಂಡು ಏನನ್ನು ನನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದ. ಮತ್ ನಂದು ತೋಟ ಗಿಟ ಯಾವ್ದೋ ಒಂದು ಮಾರಿ ಮತ್ ತಂದು ಮುಟ್ಟಿಸ್ತಿದ್ದ. ಈ ರೀತಿ ನಾನು ಯಾರನ್ನೂ ಮರ್ತಿಲ್ಲ ಜೀವನದಲ್ಲಿ. ಇವ್ರನ್ನ ಹೆಂಗ್ ಮರೆಯಕ್ ಆಗ್ತದೆ, ನನ್ನ ಪೊಲಿಟಿಕಲ್ ಲೈಫ್ ಕೊಟ್ಟವ್ರನ್ನ.